60% ಕನ್ನಡ ನಾಮಫಲಕ ಹಾಕದವರಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಬೆಳಗಾವಿಯಲ್ಲಿ ಫೀಲ್ಡ್ಗೆ ಇಳಿದಿದ್ದಾರೆ ಮಹಾನಗರ ಪಾಲಿಕೆಯ ಸಿಬ್ಬಂದಿ. ಮರಾಠಿ ಇಂಗ್ಲಿಷ್ ನಾಮಫಲಕ ಹಾಕಿದವರಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ಬೆಳಗಾವಿಯಲ್ಲಿ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳು ಫೀಲ್ಡ್ಗೆ ಇಳಿದಿದ್ದಾರೆ. ಕನ್ನಡ ಹೊರತುಪಡಿಸಿ ಮರಾಠಿ ಇಂಗ್ಲಿಷ್ ನಾಮಫಲಕ ಹಾಕೊಂಡಿದ್ರಲ್ಲ ಅವರಿಗೆಲ್ಲ ನೋಟಿಸ್ ಕೊಡಲಾಗಿದೆ. ಪಾಲಿಕೆ ವ್ಯಾಪ್ತಿಯ 58 ವಾರ್ಡ್ಗಳಲ್ಲಿ ಏಕಕಾಲದಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಪ್ರತಿಷ್ಠಿತ ಹೋಟೆಲ್ ಅಂಗಡಿಗಳಿಗೆ ನೋಟಿಸ್ ನೀಡಿ ಎಚ್ಚರಿಕೆಯನ್ನ ನೀಡಲಾಗಿದೆ. ನಾಮಫಲಕದಲ್ಲಿ 60% ಕನ್ನಡ ಇರಲೇಬೇಕು, ಕನ್ನಡ ಪದ ಬಳಕೆ ಆಗಲೇಬೇಕು, ಕನ್ನಡದಲ್ಲೇ ವ್ಯವಹರಿಸಬೇಕು ಅಂತ ಪಾಲಿಕೆ ಸಿಬ್ಬಂದಿ ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ಬಹು ವರ್ಷಗಳ ಬೇಡಿಕೆ, ಬಹುದಿನಗಳ ಅನ್ನೋದಕ್ಕಿಂತ ಬಹು ವರ್ಷಗಳ ಬೇಡಿಕೆ. ಎಷ್ಟು ಬಾರಿ ಹೇಳಿದ್ರು ಕನ್ನಡದನ್ನು ಹೊರತುಪಡಿಸಿ ಬೇರೆ ಭಾಷೆಯಲ್ಲಿ ಬೋರ್ಡ್ ಹಾಕೊಳ್ತಾ ಇದ್ರು. ಹಾಗಾಗಿ ಅದರ ತೆರವಿಗೆ ಇದೀಗ ಮುಂದಾಗಿರುವಂಥದ್ದು. ನೋಟಿಸನ್ನು ಕೊಡಲಾಗಿದೆ. ಕನ್ನಡದಲ್ಲೇ ವ್ಯವಹರಿಸಬೇಕು, ಕನ್ನಡದಲ್ಲೇ ಬೋರ್ಡ್ ಇರಬೇಕು. ಯಾಕಂದರೆ ಇದು ಕರ್ನಾಟಕ ಅಲ್ವಾ, ಇದೇನು ಇಂಗ್ಲೆಂಡ್ ಅಲ್ಲ, ಅಥವಾ ಇದೇನು ಮಹಾರಾಷ್ಟ್ರ ಅಲ್ಲ, ತಮಿಳ್ನಾಡಲ್ಲ. ಸೊ ಹಾಗಾಗಿ ಕರ್ನಾಟಕ ಅಂದಮೇಲೆ ಕನ್ನಡದಲ್ಲಿ ಇರಬೇಕಲ್ವಾ. ಮತ್ತು ಎಲ್ಲರಿಗೂ ಗೊತ್ತಾಗಬೇಕಲ್ಲ ನಾವು ಕರ್ನಾಟಕದಲ್ಲಿ ಇದ್ದೀವಿ ಅಂತ. ಈಗ ಇಂಗ್ಲೀಷ್ ಮಯ ಬೇರೆ ಬೇರೆ ಭಾಷೆ ಮಯ ಆಗೇನೆ ಇಲ್ಲಿ ಕನ್ನಡಿಗರಿಗೆ ನಾವು ಕರ್ನಾಟಕದಲ್ಲಿ ಇದ್ದೀವೋ ಅಥವಾ ಬೇರೆ ಕಡೆ ಇದ್ದೀವೋ ಅಂತ ಅನ್ಸೋದು. ಮತ್ತು ಹೊರಗಿನಿಂದ ಬಂದವ್ರಿಗೂ ಕೂಡ ನಾವೇನೋ ಬೇರೆ ಕಡೆ ಇದ್ದೀವೇನೋ ಅನ್ನೋ ಅಷ್ಟು ಮಟ್ಟಿಗೆ ಅನ್ಸೋದು. ಹಾಗಾಗಿ ಮೊದಲು ನಾವು ಕನ್ನಡದಲ್ಲಿ ವ್ಯವಹರಿಸಬೇಕು, ಕನ್ನಡ ಭಾಷೆಯನ್ನು ಬಳಕೆ ಮಾಡಿಕೊಳ್ಬೇಕು. ಹಾಗಾಗಿ ಈ ರೂಲ್ಸನ್ನು ಜಾರಿಗೆ ತರ್ತಾ ಇರೋದು. ಯಾವುದೇ ಅಂಗಡಿ ಅಥವಾ ಉದ್ದಿಮೆಯಲ್ಲಿ ಅಥವಾ ಹಾಸ್ಪಿಟಲ್ ಹೋಗಿ ಫಸ್ಟ್ ಕನ್ನಡ ಪ್ರಶಸ್ತಿ ಕೊಡಬೇಕು. 60% ಕನ್ನಡ ಇರಬೇಕು. ಅದು ಫಸ್ಟ್ ಮೇಲ್ಭಾಗದಲ್ಲಿ ಬೋರ್ಡ್ ಮೇಲ್ಭಾಗದಲ್ಲಿ 60% ಆಮೇಲೆ ಬೇಕಾದ್ರೆ ಆಮೇಲೆ ಯೂಸ್ ಮಾಡಬೇಕು. ಅದ್ರ ಜೊತೆ ನೀವು ವಿಶ್ವವಾಗಿ ಕನ್ನಡ ಭಾಳ ಸಣ್ಣ ಇರಲಿ, ಅದನ್ನು ದೊಡ್ಡ ಮಾಡಿ 60% ಕನ್ನಡ ಆಗಲಿ, 40% ಬೇರೆ ಆಗಲಿ. ನೋಟಿಸ್ ಐತಿ ಸಾಯಂಕಾಲ ಚೇಂಜ್ ಮಾಡ್ತೀವಿ. ಇಲ್ಲಾಂದರೆ ನಾವು ಯಾವುದೇ ಅಂಗಡಿ ಅಥವಾ ಉದ್ದಿಮೆಯಲ್ಲಿ ಅಥವಾ ಹಾಸ್ಪಿಟಲ್ ಹೋಗಿ ಫಸ್ಟ್ ಕನ್ನಡ ಪ್ರಶಸ್ತಿ ಕೊಡಬೇಕು. 60% ಕನ್ನಡ ಇರಬೇಕು. ಅದು ಫಸ್ಟ್ ಮೇಲ್ಭಾಗದಲ್ಲಿ ಬೋರ್ಡ್ ಮೇಲ್ಭಾಗದಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟರಗಸ್ತಿ. ಶ್ರೀಧರ್, ಬೆಳಗಾವಿಯಲ್ಲಿ ಈ ಕನ್ನಡ ನಾಮಫಲಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಿದೆ, ಎಷ್ಟು ನೋಟಿಸ್ಗಳನ್ನು ಕೊಡಲಾಗಿದೆ? ನೀತಿ ರಾಜ್ಯ ಸರ್ಕಾರ ಏನು ರಾಜ್ಯದಲ್ಲಿ 60% ಕನ್ನಡ ನಾಮಫಲಕ ಕಡ್ಡಾಯಗೊಳಿಸಿ ಏನು ಗೆಜೆಟ್ ನೋಟಿಸ್ ಹೊರಡಿಸಿದ ಬೆನ್ನಲ್ಲೇ ಈಗ ಮಹಾನಗರ ಪಾಲಿಕೆ ಅಧಿಕಾರಿಗಳು ಫೀಲ್ಡ್ ಹಿಡಿದು ಒಂದು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಬೆಳಗಾವಿ ನಗರ ಬಹಳ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ. ಯಾಕಂದ್ರೆ ಬೆಳಗಾವಿಯಲ್ಲಿ ನಾಡದ್ರೋಹಿ MES ಇರ್ತಕ್ಕಂಥ ಹಿನ್ನೆಲೆಯಲ್ಲಿ MES ನ ಪ್ರಭಾವ ಇರ್ತಕ್ಕಂಥ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮರಾಠಿ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಬೋರ್ಡ್ಗಳು ಇರ್ತಕ್ಕಂಥದ್ದು, ಅಲ್ಲಿ ಕೂಡ ಕನ್ನಡ ನಮಗೆ ಕಾಣಿಸುವುದಿಲ್ಲ. ಈಗ ಮಹಾನಗರ ಪಾಲಿಕೆ ಅಧಿಕಾರಿಗಳು 58 ವಾರ್ಡ್ಗಳಲ್ಲಿ ಒಂದು ತಂಡಗಳನ್ನ ರಚಿಸಿಕೊಂಡು ಆಯಾ ಹೋಟೆಲ್ಗಳಾಗಿರ್ಬೋದು, ಅಂಗಡಿಗಳಾಗಿರ್ಬೋದು, ಅವುಗಳಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ನೋಟಿಸ್ ಅಲ್ಲಿ ಪ್ರಮುಖವಾಗಿ 2 ಅಂಶವನ್ನ ಹೇಳಿರ್ತಕ್ಕಂಥದ್ದು. ಮೊದಲನೇದಾಗಿ ಸರ್ಕಾರದ ಆದೇಶದಂತೆ 60% ಕನ್ನಡ ಕಡ್ಡಾಯ ಇರತಕ್ಕಂಥ ನಾಮಫಲಕ ಹಾಕಲೇಬೇಕು. ಎರಡನೇದು ವಿಳಾಸದಲ್ಲಿ ಬೆಳಗಾವಿ ಅಂತ ಬೆಳೆಸಬೇಕು. ಯಾಕಂದ್ರೆ ಈ ಹಿಂದೆ ಬೆಲ್ಗಾಮ್ ಅಂತ ಇದನ್ನ ಬೆಳಗಾವಿಯಾಗಿ ಕೇಂದ್ರ ಸರ್ಕಾರವನ್ನು ಪರಿವರ್ತನೆ ಮಾಡಿದೆ. 2014ರಲ್ಲಿ ಇದನ್ನ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದ್ರು ಕೂಡ ಇನ್ನೂ ಕೂಡ ಅದು ಪೂರ್ಣ ಪ್ರಮಾಣದಲ್ಲಿ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ತಾವು ಬಳಸುವಂತ ವಿಳಾಸದಲ್ಲಿ ಬೆಳಗಾವಿಯನ್ನೇ ಬಳಸಬೇಕಂತ ನೋಟಿಸ್ ಅನ್ನ ಈಗಾಗಲೇ ಇಶ್ಯೂ ಮಾಡಿರ್ತಕ್ಕಂಥದ್ದು. ಈಗ 1,000ಕ್ಕೂ ಅಧಿಕ ಅಂಗಡಿಗಳಿಗೆ ಒಂದು ನೋಟಿಸ್ ಗಳನ್ನ ಈಗ ಇಶ್ಯೂ ಮಾಡಿದ್ದಾರೆ. ಏನು ಮಹಾನಗರ ಪಾಲಿಕೆ ಆರೋಗ್ಯ ಅಧಿಕಾರಿ ನೇತೃತ್ವದ ತಂಡ ಏನಿದೆ, ಆ ತಂಡ ಈ ಒಂದು ಕಾರ್ಯಾಚರಣೆ ನಡೆಸ್ತಾ ಇದೆ. ಮೊದಲ ಹಂತವಾಗಿ ಈಗ ಅಧಿಕಾರಿಗಳಿಗೆ ನೋಟಿಸ್ ಜೊತೆಗೆ ದಂಡ ವಿಧಿಸುವಂತ ಕೆಲಸ ಕೂಡ ಇಲ್ಲಿ ಅಧಿಕಾರಿಗಳು ಮಾಡೋದಕ್ಕೆ ಕೂಡ ಮುಂದಾಗ್ತಾರೆ. ನಿರಂತರವಾಗಿ ಒಂದು ಕಾರ್ಯಾಚರಣೆ ಬೆಳಗಾವಿಯಲ್ಲಿ ಏನು 100ಕ್ಕೆ 100ರಷ್ಟು
ಕನ್ನಡ ಕಡ್ಡಾಯ ಏನಿದೆ ಅನುಷ್ಠಾನ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆಯಿಂದ ಈಗ ಕಾರ್ಯಾಚರಣೆ ಕೂಡ ಆರಂಭವಾಗಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ಕನ್ನಡ ಸಂಘಟನೆ ಕೂಡ ಪ್ರತಿಭಟನೆ ನಡೆಸಿ ಸರ್ಕಾರದ ಆದೇಶವನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಅನ್ನೋ ಒತ್ತಾಯ ಮಾಡಿದ್ವು. ಕೆಲವೊಂದಿಷ್ಟು ಖಾಸಗಿ ಏನು ಜಾಗದಲ್ಲಿ ಇರ್ತಕ್ಕಂಥ ಅಲ್ಲಿ ಕೂಡ ಒಂದು ಇಂಗ್ಲಿಷ್ ಆಗಿರ್ಬೋದು, ಬೇರೆ ಮಾಧ್ಯಮದ ಬೋರ್ಡ್ ಹಾಕಿರ್ತಕ್ಕಂಥ ಪ್ರಕರಣ ಕೂಡ ಸಾಕಷ್ಟು ಕಂಡು ಬರ್ತಾ ಇದಾವೆ. ಅವುಗಳಿಗೂ ಕೂಡ ಒಂದು ಏನು ಕಟ್ಟುನಿಟ್ಟಾಗಿ ಸೂಚನೆ ಕೊಡುವಂತ ಕೆಲಸ ಮಾಡಬೇಕು ಅನ್ನೋ ಎಚ್ಚರಿಕೆಯನ್ನು ಕನ್ನಡಪರ ಹೋರಾಟಗಾರರು ಕೂಡ ಕೊಟ್ಟಿದ್ರು. ಈಗ ಸರ್ಕಾರದ ಆದೇಶ ಮತ್ತು ಕನ್ನಡಪರ ಸಂಘಟನೆ ಹೋರಾಟಗಾರರ ಒಂದು ಒತ್ತಡದ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಈ ಒಂದು ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಆರ್ಗ್ಯುಮೆಂಟ್ ಮಾಡಬೇಡ ಹೇಳ್ತೇನೆ. 8208071222 ನಂಬರ್ ಕೊಟ್ಟಿಲ್ಲ ಬಂದ್ ಮಾಡ. ನಿನ್ನ ನಂಬರ್ ಕೊಡಲ್ಲ, ನಿಮ್ಮ ನಂಬರ್ ಕೊಡಲ್ಲ. ಯಾವಾಗ ನಾವು ಬಂದಿದ್ದಿಲ್ಲ ಯಾರಿದ್ರು ಹೆಸರಿಲ್ಲ ಇಲ್ಲ. ಕನ್ನಡ ಬೋರ್ಡ್ ಹೊರಗೆ ತೋರಿಸ್ತಾನ ತೆಗಿ. ಸರ್